ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮಿ ವ್ಲಾಗ್ಸ್ ಇನ್ ಕನ್ನಡ. ಇದು ಈವ್ನಿಂಗ್ ವ್ಲಾಗ್, ಮಿನಿ ವ್ಲಾಗ್ ಆಗಿರುತ್ತೆ. ಈವ್ನಿಂಗ್ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ವಿ. ದೇವ್ರ ಮನೇಲಿ ಏನೋ ವ್ಯತ್ಯಾಸ ಇದೆ, ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ. ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದಾಗಿದೆ. ಇದನ್ನು ಹಾಗೆ ಹಸಿದು ಅಲಸಂದೆ ಕಾಳು ಇದೆಯಲ್ವಾ, ಸಾರಿ, ಒಣಗಿರೋ ಅಲಸಂದೆ ಕಾಳ್ದು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬಟ್ ಗ್ಯಾಸ್ಟ್ರಿಕ್ ಇರುತ್ತೆ. ಇದು ಲಿಮಿಟಾಗಿ ಯೂಸ್ ಮಾಡಿದ್ರಿಂದ ಏನು ಆಗಲ್ಲ. ಒಣ ಅಲಸಂದೆ ಕಾಳು ಕೆಂಪುದು ನೆನೆಸಿ ಮೊಳಕೆ ಕಟ್ಟಿರೋಂಥದ್ದು ರೈಸ್ ಕೂಡ ಇಟ್ಕೊಂಡಿದ್ದೀನಿ. ಇದು ಬೆಳಗ್ಗೆಗೆ ದೋಸೆ, ಪಡ್ಡು, ಇಡ್ಲಿ ಏನಾದರೂ ಮಾಡ್ಕೋಬೋದು. ನೆನೆಸಿದ್ದೀನಿ. ಇಲ್ಲಿ ಒಂದು 3 ಲೋಟ ಅಕ್ಕಿ, ಡಿಪೋ ಅಕ್ಕಿ, ಸೊಸೈಟಿ ಅಕ್ಕಿ, ಒಂದು 3/4 ಲೋಟ, 1 ಲೋಟ ಉದ್ದಿನಬೇಳೆ, ಒಂದು 2-3 ಸ್ಪೂನು ಕಡಲೆಬೇಳೆ, ಒಂದು 2 ಸ್ಪೂನ್ ಮೆಂತ್ಯ ಎಲ್ಲ 5-6 ಅವರ್ ನೆನೆಸಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಲಿಮಿಟಾಗಿ ತಿನ್ನೋದ್ರಿಂದ ಒಳ್ಳೆಯದು. ಹಾಗೆ ಮಾವಿನ ಹಣ್ಣು, ಬಾಳೆಹಣ್ಣು, ಸಪೋಟ, ಇದು ಸ್ವೀಟ್ ಕೊಬ್ಬರಿ ಮಿಠಾಯಿ. ಇದು ಏನೋ ಸ್ವೀಟ್ ಅಂತಾರಪ್ಪ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹೊರಗಡೆ ಮಳೆ ಬರ್ತಾಯಿದೆ, ಹಾಗಾಗಿ ನಿಮಗೆ ಸೌಂಡ್ ಅನಿಸುತ್ತೆ. ನಿಮ್ಮ ಕಡೆನೂ ಮಳೆ ಬರ್ತಾಯಿದೆಯಾ? ಹೇಗಿದೆ ವಾತಾವರಣ ಕಮೆಂಟ್ ಮಾಡಿ, ತೋರಿಸ್ತೀನಿ. ಮಳೆ ಬರ್ತಾ ನಮ್ಮ ಕಡೆ ನೋಡಿ ಹೇಗಿದೆ ವೆದರ್. ಜೋರು ಮಳೆ ಬರ್ತಾಯಿದೆ. ನಿಮ್ಮ ಕಡೆನೂ ಮಳೆ ಬರ್ತಾಯಿದೆಯಾ? ಕಮೆಂಟ್ ಮಾಡಿ. ಕಾಣಿಸ್ತಾ ಇದೆಯಾ? ಜೋರು ಮಳೆ ಶುರುವಾಗಿದೆ. ಆಲ್ಮೋಸ್ಟ್ ಮಳೆ ಬಂದು 10 ದಿನದ ಮೇಲಾಗಿತ್ತು. ಜೋರು ಮಳೆ ಬರ್ತಾಯಿದೆ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಮಳೆ